ಎಂಥದ್ದು ಕರೆಂಟ್ ಕಳ್ಳನಂತೆ. ಕರೆಂಟ್ ಕಳ್ಳ. ನಿನ್ನ ಯೋಗ್ಯತೆಗೆ ಇಲ್ಲಿ ಯಾವುದು ಕಟ್ಟಿದೆಯಲ್ಲಪ್ಪ ಲುಲ್ಲು ಮಾಲು, ಎಷ್ಟು ಖರ್ಚು ಮಾಡ್ದಪ್ಪ ಐಟೆನ್ ಮೇಲಿದ್ದನ್ನ ಅಂಡರ್ಗ್ರೌಂಡ್ ತಗೊಂಡೋಗೋದಕ್ಕೆ. ನಿನ್ನ ಬೃಹತ್ತಾದ ಬಿಲ್ಡಿಂಗ್ ಯಾವನೋ ನಮ್ಮ ಕೆಲಸ ಮಾಡ್ತಕ್ಕಂಥವನು ಏನೋ ಕರೆಂಟ್ ಎಳ್ಕೊಂಬಿಟ್ಟಂತೆ ದೀಪಾವಳಿ ಹಬ್ಬಕ್ಕೆ ಮನೆಗೆ ಸ್ವಿಚ್ ಹಾಕೋದಕ್ಕೆ. ಅದಕ್ಕೆ ಪೋಸ್ಟ್ರುಗಳು ವಿದ್ಯುತ್ ಶಕ್ತಿ ಕಳ್ಳ ಅಂತ ಹೇಳಿ. ಅದಕ್ಕೂ ದುಡ್ಡು ಕಟ್ಟಿದ್ದೇನೆ. ನಾನು ದುಡ್ಡು ಕಟ್ಟದೆ ಬಣ್ಣತನದಿಂದ ನಡ್ಕೊಳ್ಳಿಲ್ಲ. ಇವತ್ತು ನನ್ನ ಪ್ರಶ್ನೆ ಮಾಡ್ತೀರಾ, ನನ್ನ ರೈತ ತಾಯಂದರು 526 ದಿನ ನಿಖಿಲ್ ಹೇಳ್ತಾ ಇದ್ದ, ಬಿಸಿಲು ಮಳೆ ಗಾಳಿ ಲೆಕ್ಕಿಸ್ತೆ ಏನು ಕೂತಿದ್ದಾರೆ. ಈ ತಾಯಂದರ ಕಣ್ಣನ ನೀರನ್ನ ಏನು ಹರಿಸಿದ್ದೀರಿ? ಇವತ್ತಲ್ಲ, ಇನ್ನೊಂದೂವರೆ ವರ್ಷ ಈ ನಾಡಿನ 6 ಕೋಟಿ ಜನತೆ ಉತ್ತರ ಕೊಡ್ತಾರೆ. ನಾನಲ್ಲ ಕೊಡೋದು, ಎದುರು ಹೋಗೋದಿಲ್ಲ. ಯಾವ BMIC ಪ್ರಾಜೆಕ್ಟ್ನ ಯೋಜನೆ ಅಂತಿಮವಾಗಿ ಇದೆ. ಮೊನ್ನೆ 27ನೇ ತಾರೀಕು ಜುಲೈ ತಿಂಗಳು ಈ ರಾಜ್ಯದ ಯಾವೊಂದು ನ್ಯಾಯಾಲಯದಲ್ಲಿ ತೀರ್ಪು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರಪ್ಪ? ಈ ರಾಜ್ಯದ ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡ ಮಟ್ಟದ ಸ್ಕ್ಯಾಮ್ ಇದು ಅಂತಕ್ಕಂಥದ್ದನ್ನ ಒಬ್ಬ ನ್ಯಾಯಾಧೀಶರು ಅವರು ಇವತ್ತು ತೀರ್ಪಲ್ಲಿ ಕೊಟ್ಟಿದ್ದಾರೆ. ಯಾವೊಂದು ಇಲ್ಲಿಗಲ್ ಆಗಿ ಟೋಲ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಸರ್ಕಾರ ಇದ್ರ ಬಗ್ಗೆ ಕ್ರಮ ತೆಗೆದುಕೋಬೇಕು ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ತೀರ್ಪು ಎಷ್ಟು ದಿವಸ ಆಯಿತು? ಮಿಸ್ಟರ್ ಖರ್ಗೆ ಅವರೇ, ಬಹಳ ಮಾತನಾಡ್ತಿರಲ್ಲಪ್ಪ ಹೋಮ್ ಮಿನಿಸ್ಟ್ರು, ಇದಕ್ಕೇನಪ್ಪ ನಿಮ್ಮ ಉತ್ತರ? ಮಿಸ್ಟರ್ ಕೃಷ್ಣ ಬೈರೇಗೌಡ್ರೆ, ಆ ರಸ್ತೆ ಒಳಗೆ 2 ಹೊತ್ತಿನ ಊಟಕ್ಕೆ ಕಷ್ಟಪಟ್ಟು ಅಲ್ಲೆಲ್ಲ ಫುಟ್ಪಾತಲ್ಲಿ ಜೀವನ ಮಾಡ್ತಕ್ಕಂಥವ್ರನ್ನ ಒಕ್ಕಲಿಪಿಸಿದ್ದಿರಲ್ಲ, ಅಲ್ಲಿಂದ ರೈತರು ಒಂದು ಭಾಗ, ಅವ್ರನ್ನ ದರೋಡೆಕೋರು ಹೋಗಿ ಮಾಡಿ ಕೆಲಸ ಮಾಡಿ ಅಂತೀರ, ಈಗ ಪಿಕ್ ಪ್ಯಾಕೆಟ್ ಮಾಡಿ ಅಂತೀರ. ಕಷ್ಟಪಟ್ಟು ಸ್ವಾಭಿಮಾನದಲ್ಲಿ ಬದುಕ್ತವ್ರಿಗೆ ಜಾಗ ಏನು ಕೊಟ್ಟಿದ್ದೀರಿ? ಅವರಿಗೆ ನಿಮ್ಮ ಯೋಗ್ಯತೆಗೆ ಜಾಗ ಕೊಡದೆ ಇವತ್ತು ಅವ್ರನ್ನ ಖಾಲಿ ಮಾಡಿ ಬೀದಿಗೆ ತಂದು ನಿಂತಿದ್ದೀರಿ. ಹಲವಾರು ಹಳ್ಳಿಗಳಿಂದ ಬಂದು ಜೀವನ ಮಾಡ್ಕೊಂಡಿದ್ದಾರೆ. ಇದು ನೀವು ಮಾಡ್ತಿರ್ತಕ್ಕಂಥ ಕೆಲಸ. ದೇವೇಗೌಡರು ಮಾಡಬಾರದು ಮಾಡಿ ಏನಪ್ಪ ಮಾಡಿದ್ದೀವಿ? ಟ್ರೈ ಪಾರ್ಟಿ ಅಗ್ರಿಮೆಂಟ್ನ ನೈಸ್ ಕಂಪನಿಗೆ ಮಾಡಿಕೊಟ್ಟಿದ್ದು ಯಾರಪ್ಪ? ಯಾವ ಸಚಿವ ಸಂಪುಟದಲ್ಲಿ ಮಾಡಿದ್ರಿ? ಕೇಳದಂಗೆ ಪೊಲೀಸ್ನವ್ರನ್ನ ಅವರಿಗೆ ರಕ್ಷಣೆ ಕೊಟ್ಟು ಹಲವಾರು ಬಡ ಕುಟುಂಬಗಳ ಮನೆಗಳನ್ನು ಧ್ವಂಸ ಮಾಡಿ, ಆ ಹೊಸಕೆರೆಹಳ್ಳಿ, ಆ ಪ್ರಮೋದ್ ಲೇಔಟು, ಹೀಗೆ ಹಲವಾರು ಭಾಗದಲ್ಲಿ ಧ್ವಂಸ ಮಾಡಿ ಮನೆಗಳನ್ನು ರೈತರನ್ನ ಒಕ್ಕಲಿಪಿಸಿ 20 ವರ್ಷ ಆದರೂ ಆ ರೈತರಿಗೆ ಇನ್ನೂ ಕಾಂಪನ್ಸೇಷನ್ ಕೊಟ್ಟಿಲ್ಲ. ಅದರ ಮೇಲೆ 150 ಜನ ಯಾವ ಕೋರ್ಟ್ಗೆ ಹೋದ್ರು, ಕೋರ್ಟಲ್ಲಿ ಆದೇಶ ಕೊಟ್ಟಿದ್ದಾರೆ. ಯಾವ KIDB ಮತ್ತು ನೈಸ್ ಕಂಪನಿ ಇಬ್ಬರು ಜಾಯಿಂಟ್ ಆಗಿ ಕೋರ್ಟ್ಗೆ ಹೋಗಿ ಹೇಳ್ತಾರೆ, ಕೋರ್ಟ್ನಲ್ಲಿ ನಾವು ಇಷ್ಟ ಬಂದಾಗ ಕೊಡ್ತೀವಿ, ಇಂಥ ಕಾಲಮಿತಿ ಒಳಗೆ ಹಣ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಆಕ್ಟ್ನಲ್ಲಿ ಇಲ್ಲ. ಇದನ್ನ ಕೋರ್ಟ್ ಮುಂದೆ ಹೇಳ್ತಾರೆ ನಮ್ಮ KIDB ಅಧಿಕಾರಿಗಳು, ವಕೀಲರು. 20 ವರ್ಷ ಆಗಿದೆ ಲ್ಯಾಂಡನ್ನು ಅಕ್ವೈರ್ ಮಾಡಿ. ಇವತ್ತು ಯಾವ ನೈಸ್ ಕಂಪನಿ ₹1 ಆಗದೆ ಅವನು ಸ್ವಂತ ಸರ್ಕಾರದಿಂದಲೇ 10 ರೂಪಾಯಿಗೆ ಭೂಮಿನ ಲೀಸಿಗೆ ತಗೊಂಡು ಆ ಭೂಮಿ ತಗೊಂಡೋಗಿ ICIC ಬ್ಯಾಂಕಿಗೆ ಹಡ ಇಟ್ಟು, ಸರ್ಕಾರದ ಭೂಮಿನ ಹಡ ಇಟ್ಟು 150 ಕೋಟಿ ಬ್ಯಾಂಕಿಂದ ಸಾಲ ತಗೊಂಡು ಬಂದು ಸರ್ಕಾರದ ಭೂಮಿನ ಹಡ ಇಟ್ಬಿಟ್ಟು ದುಡ್ಡು ತಂದು ಈ ಒಂದು ಯೋಜನೆ ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥದ್ದಕ್ಕೆ ಏನು ದೇವೇಗೌಡರು ಇದಕ್ಕೆ ಸಹಕಾರ ಕೊಡಿ ಅಂತ ಹೇಳಿದ್ರ ನಿಮಗೆ?